ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಗುಡ್ ಮಾರ್ನಿಂಗ್ ಎವ್ರಿವನ್ ಫ್ರಮ್ ಭುವನೇಶ್ವರ್. ಸೊ ಇದು ಡೇ 2 ಟ್ರಿಪ್ಪಿನ 2ನೇ ದಿನ ಆಗಿರುತ್ತೆ. ಸೊ ಮೊದಲನೇ ದಿನದಲ್ಲಿ ನೀವು ನೋಡಿದ್ದೀರಾ, ನಾವು ದೌಲಿ ಮತ್ತು ಪಿಪಿಲಿ ಅನ್ನೋ ವಿಲೇಜ್ಗೆ ಕರ್ಕೊಂಡು ಹೋಗಿ ತೋರಿಸಿದ್ದೆ ನಿಮಗೆ. ಆ್ಯಕ್ಚುಲಿ ನಿನ್ನೆ ಟೈಮ್ ಕಮ್ಮಿ ಇದ್ದಿದ್ದರಿಂದ 2 ಜಾಗ ನೋಡೋಕ್ಕಾಗಿದ್ದು. ಸೊ ಇವತ್ತು ಭುವನೇಶ್ವರಿಂದ ಪೂರಿ ಕಡೆಗೆ ಹೊರಟಿದ್ದೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಬೋರ್ಡು, ವೆಲ್ಕಮ್ ಪೂರಿ ಅಂತ ಇದೆ, 42 ಕಿಲೋಮೀಟರ್ಸ್. ಸೊ ಇಲ್ಲಿಂದ ನಾವು ಡೈರೆಕ್ಟ್ ಪೂರಿ ಜಗನ್ನಾಥ್ ಮೇನ್ ಟೆಂಪಲ್ ಏನಿದೆ ಅಲ್ಲಿಗೆ ಡೈರೆಕ್ಟ್ ಹೋಗ್ತಿಲ್ಲ. ಅದಕ್ಕಿಂತ ಮುಂಚೆ ಸಾಕ್ಷಿ ಗೋಪಾಲ ಟೆಂಪಲ್ ಅಂತ ಒಂದು ದೇವಸ್ಥಾನ ಇದೆ, ಆಮೇಲೆ ಅಲಾರ್ನಾಥ್ ಟೆಂಪಲ್ ಅಂತ ಇದೆ, ಅದಾದಮೇಲೆ ಪೂರಿ ಜಗನ್ನಾಥ್ ಟೆಂಪಲ್ಗೆ ಬರ್ತೀವಿ. ಸೊ ಎಲ್ಲ ಒಂದೊಂದಾಗೆ ತೋರಿಸ್ತಾ ಬರ್ತೀನಿ. ಈಗ ಜಸ್ಟ್ ಟೀ ಕುಡಿಯೋಕ್ಕೆ ಅಂತ ಒಂದು ಪಿಸ್ಟಾಪ್ ಹಾಕಿದ್ದೀವಿ. ನಮ್ಮ ಟೀ ನೋಡಿ ಇಲ್ಲೇ ಇದೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇಲ್ಲೆಲ್ಲೋ ಒಳಗಡೆ ಹೋಗಿ ಸೇರಿದ್ದಾರೆ. ಸೊ ಇಲ್ಲೇ ಒಂದು ಕಾಫಿ ಇಲ್ಲ ಟೀ ಹಾಕ್ಕೊಂಡು ಟೆಂಪಲ್ಗೆ ಹೋಗೋ ಪ್ಲ್ಯಾನ್. ಸೊ ಆ ಟೆಂಪಲ್ ದರ್ಶನ ಆದಮೇಲೆ ಅಲಾರ್ನಾಥ್ಗೆ ಹೋಗಿ ಅಲ್ಲಿ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಡ್ರೈವರ್ಗೆ ಹೇಳ್ಬಿಟ್ಟಿದ್ದೀವಿ, ಯಾವುದೋ ಲೊಕೇಶನ್ ಹೇಳಿದ್ದಾರೆ, ನೋಡ್ಬೇಕು ಹೆಂಗಿದೆ ಅಂತ. ಬನ್ನಿ ಹೋಗೋಣ. ಸೊ ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಾ ನೀವು ಸಖಿ ಗೋಪಾಲ ಟೆಂಪಲ್. ಸೊ ಇದೇ ನೋಡಿ ಸಖಿ ಗೋಪಾಲ ಸ್ವಾಮಿ ಟೆಂಪಲ್ ಅಂತ ಹೇಳೋದು. ಆಗಲೇ ನಾನು ಸಾಕ್ಷಿ ಗೋಪಾಲ ಅಂತ ಅಂದೆ, ಅದಕ್ಕೊಂದು ರೀಸನ್ ಇದೆ, ಏನು ಅಂತ ಹೇಳ್ತೀನಿ ಕೇಳಿ. ಸೊ ಇದರದ್ದು ಹಿಸ್ಟ್ರಿ ಹೇಳ್ಬೇಕಂದ್ರೆ, ಯಾವುದೋ ಕಾಲದಲ್ಲಿ ಇಬ್ಬರು ಬ್ರಾಹ್ಮಣರು ವೃಂದಾವನಕ್ಕೆ ಹೋಗ್ತಾ ಇರ್ತಾರೆ. ಆ ಇಬ್ಬರಲ್ಲಿ ಒಬ್ಬ ಯುವಕ ಆಗಿರ್ತಾನೆ, ಇನ್ನೊಬ್ಬ ವೃದ್ಧ ಆಗಿರ್ತಾನೆ. ಒನ್ ವಿಲ್ ಬಿ ಯಂಗ್ ಮ್ಯಾನ್, ಅನದರ್ ಒನ್ ಏಜ್ಡ್ ಆಗಿರ್ತಾನೆ. ಸೊ ಈ ಜರ್ನಿ ಏನಿದೆ, ಈ ಪೂರಿಯಿಂದ ವೃಂದಾವನಕ್ಕೆ ಹೋಗೋ ಜರ್ನಿನಲ್ಲಿ ಈ ಯಂಗ್ ಮ್ಯಾನ್ ಏನಿದ್ದಾನೆ, ಯುವಕ, ಅವನು ಈ ವೃದ್ಧನಿಗೆ ತುಂಬ ಸೇವೆ ಮಾಡ್ತಾ ಹೋಗ್ತಾನೆ ಇಡೀ ಜರ್ನಿನಲ್ಲಿ. ಲೈಕ್ ಅವನಿಗೆ ಸಹಾಯ ಏನೇನಿರುತ್ತೋ ಆ ಸಹಾಯನೆಲ್ಲ ಮಾಡಿಕೊಂಡು ಅದು ಇದು ಅಂತ ಎಲ್ಲ ಹೆಲ್ಪ್ ಮಾಡಿಕೊಂಡು ಹೋಗ್ತಾನೆ ಇಡೀ ಜರ್ನಿನಲ್ಲಿ. ಸೊ ಅದನ್ನು ಈ ವೃದ್ಧ ನೋಡಿ ತುಂಬ ಇಂಪ್ರೆಸ್ ಆಗಿಬಿಟ್ಟು ಖುಷಿಯಿಂದ ನನ್ನ ಮಗಳನ್ನು ನಿನಗೆ ಮದುವೆ ಮಾಡೋಕ್ಕೆ ಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಪ್ರಾಮಿಸ್ನ ಮಾಡ್ತಾನೆ, ಒಂದು ಪ್ರಮಾಣವನ್ನು ಮಾಡ್ತಾನೆ. ಸೊ ಅದನ್ನು ಕೇಳಿ ಈ ಯುವಕನಿಗೆ ಖುಷಿಯಾಗಿ ಈ ಯುವಕ ಆ ಗೋಪಾಲನ ಮುಂದೆ ನೀನೇ ಸಾಕ್ಷಿ ದೇವರೇ ಇವನು ಈ ಹೇಳಿರೋ ಮಾತಿಗೆ ಅಂತ ಹೇಳ್ತಾನೆ. ಸೊ ಆಮೇಲೆ ಹಿಂಗೆಲ್ಲ ಮಾತುಕತೆ ಎಲ್ಲ ಮಾಡಾದಮೇಲೆ ಅವರ ಊರಿಗೆ ವಾಪಸ್ ಹೋಗ್ತಾರೆ. ದಟ್ ಈಸ್ ಇಲ್ಲೇ ಪೂರಿ. ಸೊ ಈ ಪೂರಿ ಊರಿಗೆ ಬಂದಮೇಲೆ ಆ ತಾತ ಏನು ಮಾಡ್ತಾನೆ, ಅವನ ಪ್ರಮಾಣ ಏನು ಮಾಡಿದ್ದಾನೆ, ತನ್ನ ಮಗಳನ್ನು ಇವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅಂದಿದ್ದು ನಿರ್ಧಾರವನ್ನು ಚೇಂಜ್ ಮಾಡಿಬಿಡ್ತಾನೆ. ಸೊ ಆಮೇಲೆ ಮನೆಗೆ ಬಂದ ಮೇಲೆ ನಾನು ನನ್ನ ಮಗಳನ್ನ ನಿನಗೆ ಕೊಡಲ್ಲ ಅಂತ ಅಂದ್ಬಿಡ್ತಾನೆ. ಸೊ ಇದನ್ನು ಕೇಳಿ ಈ ಯುವಕನಿಗೆ ಬೇಜಾರಾಗಿ ನನಗೆ ನ್ಯಾಯ ಬೇಕು ಅಂತ ಅಂದ್ಬಿಟ್ಟು ಪಂಚಾಯಿತಿ ನಡೆಸ್ತಾನೆ. ಸೊ ಆ ಪಂಚಾಯಿತಿನಲ್ಲಿ ಎಲ್ಲರೂ ಈ ವೃದ್ಧ ನಿನಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿರೋದಕ್ಕೆ ಸಾಕ್ಷಿ ಏನಿದೆ, ಸಾಕ್ಷಿ ಏನಾದ್ರು ಇದ್ದರೆ ತಗೊಂಬ ಅಂತ ಹೇಳಿದಾಗ ಇವನು ವಾಪಸ್ ವೃಂದಾವನಕ್ಕೆ ಬಂದು ಗೋಪಾಲನನ್ನು ಕೇಳಿ, ನೋಡು ದೇವರೇ, ನನಗೆ ಮೋಸ ಆಗಿದೆ, ನ್ಯಾಯ ಬೇಕು, ಈ ನ್ಯಾಯಕ್ಕೆ ನೀನೇ ಸಾಕ್ಷಿಯಾಗಿ ಬಾ ನನ್ನ ಜೊತೆ ಅಂತ ಕೇಳ್ಕೊತಾನೆ. ಆವಾಗ ಗೋಪಾಲ ದೇವರು, ಬರ್ತೀನಿ, ನಾನು ನಿನ್ನ ಜೊತೆ ಬಂದು ಸಾಕ್ಷಿಯಾಗಿ ನಾನೇ ಹೇಳ್ತೀನಿ ಅವರಿಗೆ, ಆದರೆ ನಾನು ನಿನ್ನ ಹಿಂದಗಡೆ ಬರ್ತೀನಿ, ಬರುವಾಗ ಇಡೀ ಜರ್ನಿ ಅಂಟಿಲ್ ಯು ರೀಚ್ ದಿ ಡೆಸ್ಟಿನೇಷನ್ ಹೋಗೋವರೆಗೂ ನನ್ನ ಹಿಂದೆ ತಿರುಗಿ ನೋಡಬೇಡ ಅಂತ ಹೇಳ್ತಾನೆ. ಸರಿ ಅಂತ ಈ ಯುವಕನು ಒಪ್ಕೊಂಡು ಕರ್ಕೊಂಡು ಬರ್ತಾನೆ. ಎಲ್ಲೂ ಹಿಂದೆ ತಿರುಗಿ ನೋಡಲ್ಲ. ಆದರೆ ಇನ್ನೇನು ಡೆಸ್ಟಿನೇಷನ್ ರೀಚ್ ಆಗಬೇಕು, ಪೂರಿ ಡೆಸ್ಟಿನೇಷನ್ ರೀಚ್ ಆಗಬೇಕು, ಇನ್ನೂ 20 ಕಿಲೋಮೀಟ್ರ್ ಇದೆ ಅಂದಾಗ ಹಿಂದೆ ತಿರುಗಿ ನೋಡ್ಬಿಡ್ತಾನೆ. ಸೊ ಆಗ ಹಿಂದೆ ತಿರುಗಿ ನೋಡಿದಾಗ ಅವನು ಅಲ್ಲೇ ಕಲ್ಲಿನ ರೂಪದಲ್ಲಿ ಸಾಕ್ಷಿಯಾಗಿ ನಿಂತುಬಿಡ್ತಾನೆ. ಸೊ ಅದೇ ನೋಡಿ ಈ ಲೊಕೇಶನ್ನು ಸಖಿ ಗೋಪಾಲ ಸ್ವಾಮಿ ಟೆಂಪಲ್ ಅಂತ ಏನಂತಾರೆ ಇಲ್ಲಿ ರೂಪವಾಗಿದೆ. ಸೊ ಈ ಟೆಂಪಲ್ ಒಳಗಡೆ ಕ್ಯಾಮ್ರಾ ಅಲೋ ಇಲ್ದಿದ್ದ ಕಾರಣ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ದೇವ್ರ ಸ್ಟ್ಯಾಚು ಮಾತ್ರ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಒಂದು ಗೂಗಲ್ ಫೋಟೋ ಹಾಕ್ತೀನಿ ನೋಡಿ. ನೀವು ಯಾರಾದರೂ ಪೂರಿ ಜಗನ್ನಾಥ್ ಟ್ರಿಪ್ ಬಂದರೆ ಈ ಟೆಂಪಲ್ನ ತಪ್ಪದೆ ವಿಸಿಟ್ ಮಾಡಿ.
ಆಲ್ ರೈಟ್, ಈಗ ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ ಬನ್ನಿ. ದಟ್ ಈಸ್ ಅಲಾರ್ನಾಥ್ ಟೆಂಪಲ್. ಸೊ ಇದು ಸಾಕ್ಷಿ ಗೋಪಾಲ್ ಟೆಂಪಲಿಂದ 30 ಕಿಲೋಮೀಟರ್ ಆಗುತ್ತೆ. ಸೊ ನೀವು ನೋಡ್ಬೋದು, ನಾವೀಗ ಅಲಾರ್ನಾಥ್ ಟೆಂಪಲ್ಗೆ ಬಂದಿದ್ದೀವಿ. ಈ ಅಲಾರ್ನಾಥ್ ಟೆಂಪಲ್ಲು ಪುರಿ ಜಗನ್ನಾಥ್ ಟೆಂಪಲ್ ಏನಿದೆ, ಮೇನ್ ಟೆಂಪಲ್, ಅಲ್ಲಿಂದ 25 ಕಿಲೋಮೀಟರ್ಸ್ ದೂರ ಇದೆ. ಆ್ಯಂಡ್ ಈ ಟೆಂಪಲ್ಲು ಪುರಿ ಜಗನ್ನಾಥ್ಗೆ ಕನೆಕ್ಟೆಡ್. ಹೇಗೆ ಅಂದರೆ, ಸ್ನಾನ ಯಾತ್ರೆ ಅಂತ ಎವ್ರಿ ಇಯರ್ ನಡೆಯುತ್ತೆ. ಆ ಸ್ನಾನ ಯಾತ್ರೆ ಟೈಮಲ್ಲಿ ದೇವರಿಗೆ 108 ಮಡಿಕೆ ನೀರಲ್ಲಿ ಸ್ನಾನ ಮಾಡಿಸ್ತಾರೆ. ಸೊ ಆ ಟೈಮಲ್ಲಿ ಸ್ನಾನ ಮಾಡಿಸಿದ ಕೂಡಲೇ 15 ದಿನ ಪುರಿ ಜಗನ್ನಾಥ್ ಮೇನ್ ಟೆಂಪಲ್ಲು ಕ್ಲೋಸ್ಡ್ ಆಗಿರುತ್ತೆ, ಯಾರಿಗೂ ಬಿಡಲ್ಲ. ಈ ಪೀರಿಯಡ್ನ ಅನಾಸುರ ಅಂತ ಕರೀತಾರೆ, ವಿಚ್ ಹ್ಯಾಸ್ ಮೀನಿಂಗ್ ಆಫ್ ನೋ ಆಪರ್ಚುನಿಟಿ ಟು ಸಿ ದಿ ಗಾಡ್ ಅಂತ. ಸೊ ಯಾಕೆ ಅಂದರೆ ದೇವರಿಗೆ ಹುಷಾರ್ ತಪ್ಪತ್ತೆ, ಜ್ವರ ಬರುತ್ತೆ ಅಂತ ಹೇಳಲಾಗತ್ತೆ. ಸೊ ಆ ಕಾರಣಕ್ಕೆ 15 ಡೇಸ್ ಯಾರಿಗೂ ದರ್ಶನ ಮಾಡೋಕ್ಕೆ ಬಿಡಲ್ಲ. ಸೊ ಆ ಟೈಮಲ್ಲಿ ಈ ಅಲಾರ್ನಾಥ್ ಏನಿದೆ 20 ಕಿಲೋಮೀಟರ್ ದೂರ, ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಡಿವೋಟೀಸ್. ಬಟ್ ಸುಮಾರು ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಆ ಪುರಿ ಜಗನ್ನಾಥಲ್ಲಿರೋ 3 ದೇವರ ಐಡಲ್ಸ್ ಏನಿದೆ ಅದನ್ನು ಈ ಅಲಾರ್ನಾಥ್ ಟೆಂಪಲ್ಗೆ ಶಿಫ್ಟ್ ಮಾಡ್ತಾರೆ ಅಂತ. ಬಟ್ ಆ ಥರ ಏನಿಲ್ಲ. ಆ್ಯಕ್ಚುಲಿ ಆ ದೇವ್ರುಗಳು ಐಡಲ್ಸ್ ನೋಡ್ಬೇಕು ನೀವು, ತುಂಬ ದೊಡ್ಡದಿದೆ. ಅದನ್ನು ಶಿಫ್ಟ್ ಮಾಡೋಕ್ಕೂ ಆಗಲ್ಲ. ಆ್ಯಂಡ್ ಶಿಫ್ಟ್ ಮಾಡಿದ್ರೂ ಇಲ್ಲಿ ಈ ಅಲಾರ್ನಾಥ್ ಟೆಂಪಲಲ್ಲಿ ಇಡೋಕ್ಕೆ ಎಲ್ಲೂ ಜಾಗ ಕೂಡ ಇಲ್ಲ. ಸೊ ಆ್ಯಕ್ಚುಯಲ್ ಹಿಸ್ಟ್ರಿ ಏನು ಅಂತ ಹೇಳಬೇಕಂದ್ರೆ, ಪುರಾತನ ಕಾಲದಲ್ಲಿ ಈ ಊರಿನ ರಾಜ ಈ ಅನಾಸುರ ಟೈಮಲ್ಲಿ ಪುರಿ ಜಗನ್ನಾಥ್ ದರ್ಶನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಅಲಾರ್ನಾಥ್ ಟೆಂಪಲ್ಗೆ ಬರ್ತಾನೆ. ಆಗ ಈ ಅಲಾರ್ನಾಥ್ ದೇವ್ರನ್ನ ನೋಡಿದಾಗ ಸಾಕ್ಷಾತ್ ಪುರಿ ಜಗನ್ನಾಥ್ನೇ ನೋಡ್ದಂಗೆ ಅನಿಸುತ್ತೆ. ಸೊ ಆ ಕಾರಣದಿಂದ ಈ ಅನಾಸುರ ಟೈಮಲ್ಲಿ ಬೇರೆ ಭಕ್ತಾದಿಗಳು ಸಹ ಅಲಾರ್ನಾಥ್ ದೇವ್ರ ಮೂಲಕ ಪುರಿ ಜಗನ್ನಾಥನ ಆಶೀರ್ವಾದ ಪಡೆಯೋಕ್ಕೆ ಇಲ್ಲಿಗೆ ಬರ್ತಾರೆ. ಸೊ ಅಲಾರ್ನಾಥ್ ದರ್ಶನನ ಮುಗಿಸ್ಕೊಂಡು ನೆಕ್ಸ್ಟ್ ಲೊಕೇಶನ್ ಪುರಿ ಜಗನ್ನಾಥ್ ಕಡೆ ಹೊರಡ್ತೀವಿ. ಆ್ಯಂಡ್ ಹಾಗೆ ಆನ್ ದಿ ವೇ ತಿಂಡಿ ಕೂಡ ಮುಗಿಸ್ಕೊತೀವಿ. ನೋಡ್ಬೋದು ನೀವು, ಕ್ರೇಜಿ ಆಗಿರೋ ಪೇಪರ್ ಮಸಾಲೆ ದೋಸೆ ಮತ್ತು ಇನ್ನೊಂದೆರಡು ಐಟಮ್ನ ತಿನ್ಕೊಂಡು ಹೋಗ್ತೀವಿ. ಸೊ ಬನ್ನಿ, ಈಗ ಇಡೀ ಟ್ರಿಪ್ಪಿನ ಮೇನ್ ಲೊಕೇಶನ್ ಪುರಿ ಜಗನ್ನಾಥ್ ದೇವಸ್ಥಾನನ ನೋಡೋಣ. ಸೊ ನಾವೀಗ ರೀಚ್ ಆದ್ವಿ ಪುರಿ ಜಗನ್ನಾಥ್ ಟೆಂಪಲ್ ಹತ್ರ. ಬಟ್ ನಾವು ರೀಚ್ ಆಗಿದ್ದು ಈಸ್ಟ್ ಗೇಟ್ ಹತ್ರ. ಇಲ್ಲಿಂದ ನಾವು ವೆಸ್ಟ್ ಗೇಟ್ಗೆ ಹೋಗಬೇಕಾಗಿತ್ತು. ಆ್ಯಂಡ್ ಇಲ್ಲಿಂದ ಆ ಕಡೆ ಹೋಗ್ಬೇಕಂದ್ರೆ ಯಾವುದೇ ದೊಡ್ಡ ರೋಡ್ ಇರಲಿಲ್ಲ, ಟಿನೆಲ್ಲ ಅಲೋ ಮಾಡಲ್ಲ. ಸೊ ಈ ಥರ ಸಂದಿಗುಂದಿನಲ್ಲಿ ಆಟೋನಲ್ಲಿ ಹೋಗಬೇಕಾಗತ್ತೆ. ಸೊ ನಾವು ಕೂಡ ಹಾಗೆ ಹೋದ್ವಿ. ಆ್ಯಂಡ್ ಈ ಆನ್ ದಿ ವೇ ಹೋಗೋ ರೂಟಲ್ಲಿ ನೀವು ಸಂದಿಗುಂದಿನಲ್ಲಿ ನೋಡ್ಬೋದು ಸುಮಾರು ಸ್ವೀಟ್ಸ್ ಅಂಗಡಿ. ನಿಮಗೆ ಗೊತ್ತಿಲ್ಲ ಅಂದರೆ, ಇಡೀ ಒಡಿಶಾ ಸ್ಟೇಟ್ ಏನಿದೆ, ಇಡೀ ಒಡಿಶಾನಲ್ಲಿ ಫೇಮಸ್ ಸ್ವೀಟ್ ಬಂದು ಚನ್ನಪೋಡ ಮತ್ತು ಕಾಜಾ ಸ್ವೀಟ್ಸ್ ಅಂತಾರೆ. ಸೊ ಅದೆಲ್ಲ ನಿಮಗೆ ಈ ಅಂಗಡಿಗಳಲ್ಲಿ ಸಿಗುತ್ತೆ. ನೀವು ಯಾರನ್ನ ಈ ಕಡೆ ಬಂದರೆ ತಪ್ಪದೆ ಟೇಸ್ಟ್ ಮಾಡಿ. ಸೊ ಫೈನಲಿ ಹಿಯರ್ ವಿ ರೀಚ್ ದಿ ವೆಸ್ಟ್ ಗೇಟ್ ಎಂಟ್ರೆನ್ಸ್ ಆಫ್ ಪುರಿ ಜಗನ್ನಾಥ್ ಟೆಂಪಲ್. ಸೊ ನಾವಿದ್ದೀವಿ ಈಗ ಅಫಿಷಿಯಲ್ ಪುರಿ ಜಗನ್ನಾಥ್ ದೇವಸ್ಥಾನದಲ್ಲಿ. ಈ ದೇವಸ್ಥಾನದಲ್ಲಿ ಟೋಟಲ್ 3 ದೇವರಿದೆ. ಒಂದು ಕೃಷ್ಣ, ಇನ್ನೊಂದು ಬಲರಾಮ, ಇನ್ನೊಂದು ಸುಭದ್ರ ಮಾತೆ. ಕೃಷ್ಣನ ಸಿಬ್ಲಿಂಗ್ಸ್ ಬಂದು ಇವರಿಬ್ಬರು ಬಲರಾಮ ಮತ್ತು ಸುಭದ್ರ ಮಾತೆ ಆಗಿರ್ತಾರೆ. ಆ್ಯಂಡ್ ನೀವು ಇಲ್ಲಿರೋ ಐಡಲ್ಸ್ನ ನೋಡ್ಬೋದು. ಬೇರೆ ದೇವಸ್ಥಾನ ಥರ ಕಲ್ಲಿನಲ್ಲಿ ಇಲ್ಲ ಬೇರೆ ಯಾವುದೋ ಮೆಟೀರಿಯಲ್ ಯೂಸ್ ಮಾಡಿಲ್ಲ, ಪ್ರಾಪರ್ ವುಡ್ಡಲ್ಲಿ ಕಾರು ಮಾಡಿರೋವಂಥ ದೇವ್ರುಗಳಿದು. ಸ್ಪೆಷಾಲಿಟಿ ಏನಂದರೆ, ಇಲ್ಲಿರೋ ಐಡಲ್ಸ್ ಏನು ನೋಡ್ತೀರಾ ನೀವು, ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ನೀವು ನೋಡ್ಬೋದು ಕಣ್ಣೆಲ್ಲ ಸ್ವಲ್ಪ ಬ್ರಾಡಾಗಿ ಓಪನ್ ಆಗಿರುತ್ತೆ, ಬಾಯಿ ವೈಡಾಗಿ ಸ್ಮೈಲ್ ಮಾಡಿರುತ್ತೆ, ಕೈ ಕಾಲೆಲ್ಲ ಸ್ವಲ್ಪ ಶ್ರಿಂಕ್ ಆಗಿರೋ ಥರ ಕಾಣುತ್ತೆ. ಸೊ ಇದಕ್ಕೆಲ್ಲ ಕಾರಣ ಎಷ್ಟೊಂದಿದೆ ಸ್ಟೋರಿಗಳು, ಅದರಲ್ಲಿ ಒಂದೊಂದೇ ಹೇಳ್ತಾ ಬರ್ತೀನಿ. ಲೈಕ್ ಫಸ್ಟ್ ಒನ್ ಬಂದು
ಇಲ್ಲಿನ ರಾಜ ಇಂದ್ರಯಮನ ರಾಜ ಇರ್ತಾನೆ. ಅವನು ಕನ್ಸಲ್ಲಿ ಬಂದು ಸಾಕ್ಷಾತ್ ವಿಷ್ಣು ದೇವರೇ ಬಂದ್ಬಿಟ್ಟು ನನ್ನ ಹೆಸರಲ್ಲಿ ಒಂದು ದೇವಸ್ಥಾನನ ಕಟ್ಸು ಅಂತ ಹೇಳ್ತಾನೆ. ಆಗ ಈ ದೇವಸ್ಥಾನ ಅವನ್ನ ಕಟ್ಸ್ಬಿಟ್ಟು ವಿಶ್ವಕರ್ಮ ಅನ್ನೋನು ಏನಿರ್ತಾನೆ ಅವನಿಗೆ ದೇವ್ರ ಐಡಲ್ಸ್ನ ಕೆತ್ತನೆ ಮಾಡೋಕ್ಕೆ ಆರ್ಡ್ರ್ ಕೊಡ್ತಾನೆ. ಸೊ ಆ ವಿಶ್ವಕರ್ಮ ಸರಿ ನಾನು ದೇವ್ರನ್ನ ಕೆತ್ತನೆ ಮಾಡ್ತೀನಿ ಅಂತ ಒಪ್ಕೊಂಡು ಒಂದು ಕಂಡೀಷನ್ ಆಗ್ತಾನೆ. ಏನಂದರೆ ಆ ಕಂಡೀಷನ್ನು, ನಾನು 3 ದೇವತೆಗಳನ್ನ ಕಾರ್ವ್ ಮಾಡೋವರೆಗೂ ಯಾರೂ ನನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ತಾನೆ. ಸರಿ ಅಂತ ರಾಜ ಒಪ್ಕೊಂಡು ಅವನಿಗೆ ಒಂದು ರೂಮ್ನ ಕೊಡ್ತಾನೆ. ಆ ರೂಮ್ ಒಳಗಡೆ ವಿಶ್ವಕರ್ಮ ಒಬ್ಬನೇ ಕೆತ್ತನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ 15 ದಿನವರೆಗೂ ಕೆತ್ತನೆ ಅದು ಸೌಂಡ್ ಕೇಳಿಸ್ತಾ ಇರುತ್ತೆ. ಸೊ ರಾಜ ಆರಾಮಾಗಿರ್ತಾನೆ. ಆಮೇಲೆ ಸೌಂಡ್ ಕೇಳಿಸೋದು ನಿಂತೋಗುತ್ತೆ. ಸೊ ಏನಾಯಿತು ಏನು ಕತೆ ಅಂತ ಅಂದ್ಬಿಟ್ಟು ರಾಜ ಡೋರ್ ತೆಗೆದ್ಬಿಡ್ತಾನೆ ಸಡನ್ನಾಗೆ. ಸೊ ಆಗ ವಿಶ್ವಕರ್ಮ ಏನಿದ್ದಾನೆ ಅವನು ಇರೋದೇ ಇಲ್ಲ ಇಡೀ ರೂಮಲ್ಲಿ, ಮಾಯ ಆಗೋಗಿರ್ತಾನೆ. ಆ್ಯಂಡ್ ಅವನು ಕೆತ್ತನೆ ಮಾಡಿರೋ ದೇವ್ರುಗಳೇನಿದೆ ಅದು ಅರ್ಧಂಬರ್ಧ ಹಂಗೆ ಉಳ್ಕೊಂಡ್ಬಿಡುತ್ತೆ. ಬಟ್ ಎನಿವೇಸ್ ಅದೇ ಒರಿಜಿನಲ್ ಮೂಲ ದೇವತೆಯಾಗಿ ಈ ದೇವಸ್ಥಾನದಲ್ಲಿ ಉಳಿಯುತ್ತೆ. ಇನ್ನೊಂದು ಕಾಮನ್ ರೀಸನ್ ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಈ ಜಗನ್ನಾಥನನ್ನು ದರ್ಶನ ಮಾಡೋಕ್ಕೆ ದಿನಕ್ಕೆ ಸುಮಾರು 2 ಲಕ್ಷ ಜನ ಬರ್ತಾರೆ ಅಂತ. ಸೊ ಆ ಎಲ್ಲ ಭಕ್ತಾದಿಗಳನ್ನೂ ಈ ದೇವರು ನಾನು ಎಲ್ಲರನ್ನೂ ನೋಡಿ ಆಶೀರ್ವಾದ ಮಾಡಬೇಕು, ಒಬ್ಬರೂ ಮಿಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಣ್ಣಿನ ರೆಪ್ಪೆ ಇಲ್ಲದೆ ಬರೀ ಕಣ್ಣು ಅಷ್ಟು ಬ್ರಾಡಾಗಿ ಓಪನ್ ಮಾಡಿಕೊಂಡು ಇದ್ದಾನೆ ಅಂತ ಹೇಳ್ತಾರೆ. ಸೊ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಈ ದೇವಸ್ಥಾನದ ಮೇಲೆ ಒಂದು ಸುದರ್ಶನ ಚಕ್ರ ನೋಡ್ಬೋದು ನೀವು. ಈ ಸುದರ್ಶನ ಚಕ್ರ ಯಾವುದೇ ಆ್ಯಂಗಲಿಂದ ನಿಂತ್ಕೊಂಡು ನೋಡಿದ್ರು ನಿಮ್ಮನ್ನೇ ಫೇಸ್ ಮಾಡ್ತಾ ಇದೆ ಅನ್ನೋ ಥರ ಕಾಣಿಸುತ್ತಂತೆ. ಆ ರೀತಿ ಇದೆ ಇದು. ಆ್ಯಂಡ್ ಈ ಚಕ್ರನ ನೋಡಿದ್ರೆ ಸಾಕ್ಷಾತ್ ಜಗನ್ನಾಥನ್ನೇ ದರ್ಶನ ಮಾಡ್ದಂಗೆ, ಅಷ್ಟು ಈಕ್ವಾಲಿಟಿ ಅಂತ ಹೇಳ್ತಾರೆ. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ನೀವು ಎಲ್ಲ ದೇವಸ್ಥಾನದಲ್ಲೂ ನೋಡ್ಬೋದು, ಈ ರಥಯಾತ್ರೆ ಟೈಮಲ್ಲಿ ತೇರಲ್ಲಿ ಉತ್ಸವ ಮೂರ್ತಿನ ಇಟ್ಕೊಂಡು ಓಡಾಡಿಸ್ತಾರೆ. ಆದರೆ ಇಲ್ಲಿ ಒಂದೇ ಕಡೆ ಮೂಲ ದೇವ್ರನ್ನೇ ರಥ ಮೇಲೆ ಇಟ್ಕೊಂಡು ರಥಯಾತ್ರೆನ ಮಾಡ್ತಾರೆ. ಸೊ ಈ ದೇವಸ್ಥಾನದೊಳಗಡೆ ಯಾವುದೇ ಕ್ಯಾಮರಾಸ್ ಆಗಲಿ ಮೊಬೈಲ್ ಫೋನ್ಸ್ ಆಗಲಿ ಅಲೋ ಇರಲ್ಲ. ಸೊ ಅದನ್ನೆಲ್ಲ ನಾವು ಮೊಬೈಲ್ ಕೌಂಟ್ರಲ್ಲಿ ಸಬ್ಮಿಟ್ ಮಾಡಿ ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಬಂದ್ವಿ. ಆಯಿತು ಗುರು, ಫೈನಲಿ ದರ್ಶನ. ಹೆವಿ ಕಷ್ಟ ಆಯಿತು ದರ್ಶನಕ್ಕೆ ಮಾತ್ರ. ತುಂಬ ಅಂದರೆ ತುಂಬ ರಶ್ ಇದೆ ಇಲ್ಲಿ. ಆ್ಯಂಡ್ ನೀವು ಜನರಲಲ್ಲಿ ಏನಾನ ಬಂದರೆ ಅಂತೂ ಗ್ಯಾರಂಟಿ ದರ್ಶನ ಆಗೋಲ್ಲ. ಧರ್ಮದರ್ಶನ ಅಂತೂ ಅಂದ್ಕೊಳ್ಳೇಬೇಡಿ ಕನ್ಸಲ್ಲೂ. ಇಲ್ಲಿ ಸುಮಾರು ಏಜೆಂಟ್ಗಳು ಓಡಾಡ್ತಿರ್ತಾರೆ. ನೀವು ಇಲ್ಲಿ ಬಂದರೆ ನೀವು ನೋಡ್ಬೋದು, ವೈಟ್ ಕಲರ್ ಜುಬ್ಬ ಹಾಕಿರ್ತಾರೆ, ಅವರೆಲ್ಲ ಏಜೆಂಟ್ಗಳು. ಅವ್ರ ಹತ್ರ ನೀವು ಒಂದು ರೇಟ್ ಡೀಲ್ ಮಾಡಿಕೊಂಡು ಅವ್ರ ಜೊತೆಗೆ ಹೋಗಿ ಬಂದರೆ ಶಾರ್ಟ್ಕಟ್ಟಲ್ಲಿ ಡೈರೆಕ್ಟಾಗಿ ಕರ್ಕೊಂಡೋಗಿ ದರ್ಶನ ಮಾಡಿಸ್ತಾರೆ. ಸೊ ಹಾಗೆ ನಾವು ದರ್ಶನ ಮಾಡಿಕೊಂಡು ಬಂದಾಯಿತು, ಮುಗೀತು. ಸೊ ಇವಾಗ ನೆಕ್ಸ್ಟ್ ಇಲ್ಲೇ ಊಟ ಮಾಡಿಕೊಂಡು ಪ್ರಸಾದ ತೊಗೊಬೇಕು. ಇನ್ನೂ ಪ್ರಸಾದ ತೊಗೊಂಡಿಲ್ಲ, ಅದನ್ನು ತೊಗೊಂಡು ನೆಕ್ಸ್ಟ್ ಲೊಕೇಶನ್ಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗುವ. ಸೊ ನೆಕ್ಸ್ಟ್ ನಾವು ಬಂದಿದ್ದೆ ಕೊನಾರ್ಕ್ ಸನ್ ಟೆಂಪಲ್ಗೆ ನೋಡ್ಬೋದು. ಸೊ ಇಲ್ಲಿಗೆ ನಮ್ಮ ಪ್ಲ್ಯಾನ್ ಪ್ರಕಾರ ಆ್ಯಕ್ಚುಲಿ ಬರಬೇಕಾಗಿದ್ದು ಎಕ್ಸಾಕ್ಟ್ ಸನ್ಸೆಟ್ ಟೈಮ್ಗೆ, ಬಟ್ ನಾವು ಬರೋ ಟೈಮ್ಗೆ ಆಲ್ರೆಡಿ ಸನ್ಸೆಟ್ ಆಗೋಗಿತ್ತು. ಸೊ ಹಳೆ ವ್ಲಾಗಲ್ಲಿ ಹೇಳ್ದಂಗೆ ಇಲ್ಲಿ ಏನೋ ಗೊತ್ತಿಲ್ಲ 1 ಅವರ್ ಬೇಗ ಸನ್ಸೆಟ್ ಆಗುತ್ತೆ ಗುರು. ನಮ್ಮ ಕಡೆ ಎಲ್ಲ 6:30 ಬೆಂಗಳೂರಲ್ಲಿ, ಇಲ್ಲಿ 5:30 ಸನ್ಸೆಟ್ ಆಗಿ ಮುಳುಗೋಗಿರುತ್ತೆ. ಸೊ ಬೇಗ ಕತ್ಲಾಗಿದ್ದ ಕಾರಣ ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಲೊಕೇಶನ್ನು ಜಾಸ್ತಿ ನೋಡೋಕ್ಕಾಗಲಿಲ್ಲ. ಬಟ್ ಆದರೂ ಈ ಗ್ಯಾಪಲ್ಲಿ ನಾವು ಟೂರ್ ಗೈಡ್ನ ಬುಕ್ ಮಾಡ್ಕೊಂಬಿಟ್ವಿ. ಆ ಟೂರ್ ಗೈಡು 1 ಅವರ್ ಕುಯ್ದಾಗುರು ಹಿಸ್ಟ್ರಿನ, ಬಟ್ ಸ್ಟಿಲ್ ಕ್ರೇಜಿ ಹಿಸ್ಟ್ರಿ ಅಂದ್ಕೊಳ್ಳಿ. ಸೊ ಈ ಕೊನಾರ್ಕ್ ಸನ್ ಟೆಂಪಲ್ನ ಹಿಸ್ಟ್ರಿ ಚಿಕ್ಕದಾಗಿ ಹೇಳಬೇಕಂದ್ರೆ, ಪೂರಿಯಿಂದ ಈ ದೇವಸ್ಥಾನ 35 ಕಿಲೋಮೀಟರ್ ಆಗುತ್ತೆ. 1250ನೇ ಇಸ್ವಿಯಲ್ಲಿ ಗಂಗಾ ವಂಶದ ರಾಜ ನರಸಿಂಹದೇವ ಇದನ್ನು ನಿರ್ಮಿಸಿದ್ದು ಅಂತ ಇತಿಹಾಸ ಹೇಳುತ್ತೆ. ಸೂರ್ಯದೇವನಿಗೆ ಸಮರ್ಪಿತವಾದ ಈ ಮಂದಿರವನ್ನು ಸೂರ್ಯನು 7 ಶಕ್ತಿಶಾಲಿ ಕುದುರೆಗಳೊಂದಿಗೆ ರಥವೇರಿ ಬರುವಂತೆ ಕೆತ್ತಲಾಗಿದೆ. ಸೊ ಈ 7 ಕುದುರೆ ಏನಿದೆ, ಇಟ್ ಇಂಡಿಕೇಟ್ಸ್ 7 ಡೇಸ್ ಇನ್ ಅ ವೀಕ್. ಹಾಗೆ ಮಂದಿರದ ಸುತ್ತ 12 ಕಲ್ಲಿನ ಚಕ್ರಗಳನ್ನು ಕೆತ್ತಲಾಗಿದೆ. ಸೊ ಅದು 12 ಚಕ್ರ ಏನಿದೆ, ದಟ್ ಇಂಡಿಕೇಟ್ಸ್ 12 ಮಂತ್ಸ್ ಇನ್ ಅ ಇಯರ್. ಆ್ಯಂಡ್ ಇಡೀ ದಿನ ಟೈಮ್ನ ನೋಡೋಕ್ಕೆ ಈ ಚಕ್ರನ ಕ್ಲಾಕ್ ಆಗಿ ಕೂಡ ಯೂಸ್ ಮಾಡ್ತಿದ್ರು. ಈಗ ಈ ದೇವಸ್ಥಾನದಲ್ಲಿ ಯಾವುದೇ ದೇವರಿಲ್ಲ. ಬಟ್ ಮುಂಚೆ ದೇವ್ರು ಏನಿತ್ತು ಅದು ಭೂಮಿಯಿಂದ ಮೇಲೆ ತೇಲ್ತಿತ್ತು, ಲೈಕ್ ಫ್ಲೋಟ್ ಆಗ್ತಿತ್ತು ಅಂತ ಹೇಳಲಾಗುತ್ತೆ. ಯಾಕಂದರೆ ಇದಕ್ಕೆ ರೀಸನ್ ಬಂದು ಗೋಪುರದ ಮಧ್ಯ ಮೇಲ್ಗಡೆ ಒಂದು ದೊಡ್ಡ ಮ್ಯಾಗ್ನೆಟ್ನ ಇಟ್ಟಿದ್ರು ಅಂತ ಹೇಳಲಾಗುತ್ತೆ. ಸೊ ಮ್ಯಾಗ್ನೆಟಿಕ್ ಅಟ್ರಾಕ್ಷನಿಂದ ದೇವರ ವಿಗ್ರಹ ಭೂಮಿಯಿಂದ ಮೇಲೆ ತೇಲೋ ಥರ ಕಟ್ಟಿರ್ತಾರೆ. ಆ್ಯಂಡ್ ಇದೇ ಮ್ಯಾಗ್ನೆಟು ಈ ಸಮುದ್ರ ತೀರದಲ್ಲಿ ಓಡಾಡೋ ಶಿಪ್ಸ್ಗಳಿಗೆ ದಾರಿಯನ್ನು ತಪ್ಪಿಸ್ತಾ ಇತ್ತು.
ಯಾಕಂದರೆ ಅವರು ಯೂಸ್ ಮಾಡ್ತಿದ್ದ ಡೈರೆಕ್ಷನ್ ಕಂಪಾಸ್ ಏನಿದೆ, ಈ ಮ್ಯಾಗ್ನೆಟಿಕ್ ಅಟ್ರಾಕ್ಷನಿಂದ ಆ ಕಂಪಾಸ್ ಸರಿಗೆ ಅಕ್ಯುರೇಟಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಆ ಕಾರಣದಿಂದ ದಾರಿ ತಪ್ಪಿ ಹೋಗ್ತಾ ಇದ್ರು. ಸೊ ಅದೇ ಕಾರಣಕ್ಕೆ ಈ ಪೋರ್ಚುಗೀಸ್ ಜನರು ಏನಿದ್ದಾರೆ, ಅವರು ಒಂದು ದಿನ ಈ ಮ್ಯಾಗ್ನೆಟು ಮತ್ತು ದೇವಸ್ಥಾನದೊಳಗಿರೋ ದೇವರ ವಿಗ್ರಹ ಎರಡನ್ನೂ ಕದ್ಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗುತ್ತೆ. ಸೊ ಆಗಿಂದ ಈ ದೇವಸ್ಥಾನದಲ್ಲಿ ಪೂಜೆನೂ ಇಲ್ಲ, ಪುನಸ್ಕಾರನೂ ಇಲ್ಲ, ಏನೂ ಇಲ್ಲ. ಈಗ ಜಸ್ಟ್ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಉಳ್ಕೊಂಡಿದೆ. ಸೊ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿದ್ದೀರಾ ಅಂದರೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಕೈಂಡ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಡೇ 3 ಟ್ರಿಪ್ಪಿನ ಕೊನೆಯ ದಿನ ಏನೇನು ನೋಡಿದ್ದೀವಿ ಅಂತ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.